ಚಿಚುವಿನ ಕಿರಾಣಾ ಅಂಗಡಿ. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿ ಹೊಸದಾಗಿ 2 ಅಂಗಡಿಗಳು ತೆರೆದಿತ್ತು. ಒಂದು ಅಂಗಡಿ ಟುನಿ ಕ್ವಾಲಿಟಿ ಕಿರಾಣಾ ಶಾಪ್, ಇನ್ನೊಂದು ಅಂಗಡಿ ಚಿಚು ಸೂಪರ್ ಸೇವರ್ ಕಿರಾಣಾ ಶಾಪ್. ಟುನಿಗು ಬಚ್ಚೆ ಅವಳ ಅಂಗಡಿಯಲ್ಲಿ ಸಾಮಾನುಗಳನ್ನ ತುಂಬಾನೇ ನೀಟಾಗಿ ಇಟ್ಕೊಂಡಿದ್ಲು. ಅವಳ ಹತ್ರ ಇರೋದು ಎಲ್ಲಾನು ಕ್ವಾಲಿಟಿಯಾದ ಸಾಮಾನುಗಳು ಮಾತ್ರ. ಅವಳು ಹೆಚ್ಚಾದ ಲಾಭಕ್ಕೋಸ್ಕರ ಆಲೋಚನೆ ಮಾಡದೆ ಎಲ್ರಿಗೂ ಒಳ್ಳೆ ವಸ್ತುಗಳನ್ನು ಕೊಡ್ಬೇಕು ಅಂತ ಅಂದ್ಕೊಂಡು ಆ ರೀತಿ ವ್ಯಾಪಾರ ಮಾಡ್ತಾ ಇದ್ಲು. ಆವಾಗ ಬುಜ್ಜಿ ಒಂದು ಚೀಲ ಇಟ್ಕೊಂಡು ಅದರಲ್ಲಿರುವ ತೊಗರಿ ಬೇಳೆನ ನೋಡಿ, ವಾವ್ ಅಮ್ಮ, ಈ ತೊಗರಿ ಬೇಳೆನ ನೋಡು, ಚಿನ್ನ ತರ ಪಳಪಳ ಅಂತ ಹೊಳಿತಾ ಇದೆ. ಇಷ್ಟು ಕ್ವಾಲಿಟಿ ಆಗಿದೆ ಅಂದ್ರೆ ಬೆಲೆನೂ ಜಾಸ್ತಿ ಅಲ್ವಾ? ಯಾರು ಬಂದು ತಗೊಂಡು ಹೋಗ್ತಾರೆ? ನಮ್ಮ ಊರಿನವರು ಎಲ್ರೂ ಕೂಡ ತುಂಬಾ ಚೀಪುಣರಮ್ಮ. ಅವಾಗ ಟುನಿ ನಗುತ್ತಾ, ಶೂ, ಹಾಗೆಲ್ಲ ಹೇಳ್ಬಾರ್ದು ಬುಜ್ಜಿ. ಕ್ವಾಲಿಟಿಯಾದ ವಸ್ತುಗಳನ್ನ ಮಾರಿದ್ರೆ ಎಲ್ಲರ ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದಿರುವ ವಸ್ತುಗಳನ್ನೇ ನಾನು ಮಾರೋದು. ಕಲಬೆರಕೆ ಪದಾರ್ಥಗಳನ್ನ ತಿಂದ್ರೆ ಆಮೇಲೆ ಹಾಸ್ಪಿಟಲ್ಗೆನೆ ಹಣ ಖರ್ಚಾಗೋದು. ಪಕ್ಕದಲ್ಲಿರುವ ಚಿಚುಕಾಗಿ ಅಂಗಡಿಯ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಇತ್ತು. ಬರ್ಬೇಕು, ಆಫರ್ 50% ಆಫರ್, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಹಾಗಂತ ಆ ಬೋರ್ಡಲ್ಲಿ ಬರ್ದಿತ್ತು. ಆವಾಗ ಚಿಚುಕಾಗೆ ಅಂಗಡಿಲಿದ್ದ ಒಂದು ದೊಡ್ಡ ಮೈಕನ್ನ ಹಿಡ್ಕೊಂಡು ಆ ಮೈಕಲ್ಲಿ ಜೋರಾಗಿ ಈ ರೀತಿ ಹೇಳಿದ್ಲು, ಬನ್ನಿ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಉಳಿತಾಯ ಮಾಡ್ಕೊಳ್ಳಿ. ನನ್ನ ಅಂಗಡಿಲಿ ಎಲ್ಲಾನು 50% ಆಫರ್. ಟುನಿ ಅಂಗಡಿಲಿ ತೊಗರಿಬೇಳೆ 100 ರೂಪಾಯಿ, ನನ್ನ ಅಂಗಡಿಲಿ ತೊಗರಿಬೇಳೆ 50 ರೂಪಾಯಿ. 50 ರೂಪಾಯಿನ ನೀವು ಸೇವ್ ಮಾಡ್ಕೊಳ್ಬೋದು. ಆವಾಗ ಪಕ್ಕದಲ್ಲಿದ್ದ ಚಿನ್ನುಕಾಗೆ, ಅಮ್ಮ, ಆದ್ರೆ ಈ ತೊಗರಿಬೇಳೆಲಿ ಕಲ್ಲಿದೆ, ಹುಳ ಇದೆ, ಇದನ್ನ ತಗೊಂಡೋಗೋರು ಆಮೇಲೆ ನಮ್ಮನ್ನ ಬೈಯೋದಿಲ್ವಾ ಅಮ್ಮ? ಆವಾಗ ಚಿನ್ನುಕಾಗೆನ ಹೊಡೆದು ಚಿಚುಕಾಗೆ, ಶೋ, ಬಾಯಿ ಮುಚ್ಚೋ, ಅದು ಕಲ್ಲಲ್ಲ, ಮಿನರಲ್ಸ್, ಅದು ಹುಳ ಅಲ್ಲ, ಪ್ರೋಟೀನು. ವ್ಯಾಪಾರ ಮಾಡೋರಿಗೆ ಬುದ್ಧಿ ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ತಗೊಂಡು ಹೋಗೋರಿಗೆ ಬುದ್ಧಿ ಇರ್ಬೇಕು. ಅವ್ರಿಗೆ ಬುದ್ಧಿ ಇದ್ರೆ ಅವರೇ ನೋಡ್ಕೊಂಡು ತಗೊಂಡು ಹೋಗ್ತಾರೆ ಬಿಡೋ. ಹಾಗನ್ನುವಾಗ ಪಕ್ಷಿಗಳು ಎಲ್ರೂ ಕೂಡ ಸಂತೆಗೆ ಬಂದ್ರು. ಮೊದಲು ಲೂಸಿ ಪಾರಿವಾಳಕ್ಕೆ ಶಾಪಿಂಗ್ ಅಂದ್ರೆ ಇಷ್ಟ, ಹಣ ಉಳಿತಾಯ ಮಾಡೋದು ಅಂದ್ರೆ ಇನ್ನೂ ಇಷ್ಟ. ಆದ್ರಿಂದ 50% ಆಫರ್ ಇರುವ ಚಿಚುಕಾಗಿ ಅಂಗಡಿಗೆ ಹೋಗಿ, ವಾವ್, ತೊಗರಿಬೇಳೆ 50 ರೂಪಾಯ, ಟುನಿ ಅಂಗಡಿಯಲ್ಲಿ 100 ರೂಪಾಯಿ ಅಂತೆ. ಹೌದು, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲ, ಏನೋ ಅಪಾಯ ಬರಲ್ಲ ತಾನೆ? ಛೇ, ಏನ್ ಲೂಸಿ ಈ ರೀತಿ ಮಾಡ್ತಾ ಇದೀಯಾ? ನಾನು ಸಿಂಗಾಪುರಿಂದ ತಗೊಂಡ್ ಬಂದಿದ್ದೀನಿ. ಅದು ತುಂಬಾನೇ ಕ್ವಾಲಿಟಿ ಆಗಿರುವ ತೊಗರಿಬೇಳೆ. ತಗೊಂಡೋಗಿ ಸಾಂಬಾರ್ ಮಾಡಿ ನೋಡು, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾಗಾದ್ರೆ ಓಕೆ, 10 kg ಕೊಡು. ಟುನಿ ಹತ್ರ ತಗೊಂಡಿದ್ರೆ ನನ್ನ ಆಸ್ತಿ ಹೋಗ್ತಾ ಇತ್ತಷ್ಟೇ. ಅದನ್ನು ಕೇಳಿ ಟುನಿಗೂ ಬಚ್ಚಿ ನಗಾಡ್ತಾ ಇದ್ಲು. ಆದ್ರೆ ಪಕ್ಕದಲ್ಲಿದ್ದ ಬುಜ್ಜಿಗಂತೂ ತುಂಬಾನೇ ಕೋಪ ಬಂತು. ಅಮ್ಮ, ಚಿಚು ಅತ್ತೆ ಸುಳ್ಳು ಹೇಳ್ತಾ ಇದ್ದಾರೆ. ಅದು ಸಿಂಗಾಪುರಿಂದ ತಗೊಂಡ್ ಬಂದಿದ್ದಲ್ಲಮ್ಮ, ಪಕ್ಕದೂರ್ ಸಂತೆಯಲ್ಲಿ ಯಾರೋ ಬಿಸಾಕ್ಬಿಟ್ಟು ಹೋಗಿರೋದು. ಆವಾಗ ಟುನಿ ನಗುತ್ತಾ, ಸುಮ್ನಿರು ಬುಜ್ಜಿ, ಯಾವಾಗ್ಲೂ ಎಲ್ಲರನ್ನ ಮೋಸ ಮಾಡಕ್ಕಾಗಲ್ಲ. ಆವಾಗ್ಲೇ ಆ ಕಡೆ ಚೋಟಿಗಿಳಿ ಬಂದ್ಲು. ಚೋಟಿಗಿಳಿ ಕೂಡ ಅಲ್ಲಿಂದ ಚಿಚುಕಾಗಿ ಅಂಗಡಿಗೆನೆ ಹೋದ್ಲು. ಚಿಚು, ನನಗೆ ಅಕ್ಕಿ ಬೇಕು, ಎಷ್ಟು ರೇಟು? ಕೆಜಿ ಬರೀ 20 ರೂಪಾಯಿ ಮಾತ್ರ. ಟುನಿ ಅಂಗಡಿಯಲ್ಲಿ 40 ರೂಪಾಯಿ. 20 ರೂಪಾಯಿಗೆ ಅಕ್ಕಿ ತಗೊಂಡು ಉಳಿದಿರೋ 20 ರೂಪಾಯಿಯಲ್ಲಿ ಬನ್ನಿಗೆ ಚಾಕ್ಲೇಟ್ ಕೊಡ್ಸು. ಸೂಪರ್ ಮಾಮ್ ಆಗ್ತೀಯ ನೀನು. ಹೌದಾ? ಹಾಗಾದ್ರೆ 5 ಮೂಟೆ ಕೊಡು. ಉಳಿದಿರೋ ಹಣದಲ್ಲಿ ಸಿನಿಮಾಗೆ ಹೋಗ್ತೀನಿ. ಆ ದಿನ ಇಡೀ ಚಿಚುಕಾಗಿ ಅಂಗಡಿ ಮುಂದ್ಗಡೆ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಟುನಿ ಅಂಗಡಿಯ ಮುಂದ್ಗಡೆ ಯಾರೂ ಇಲ್ಲ. ಸಂಜೆ ಸಮಯದೊಳಗಡೆ ಚಿಚುಕಾಗಿ ಅಂಗಡಿಲಿರುವ ಸಾಮಾನುಗಳು ಎಲ್ಲಾನು ಖಾಲಿ ಆಯ್ತು. ಅವಳು ಸಂಪಾದನೆ ಮಾಡಿದ ಹಣನ ತಗೊಂಡು ಟುನಿ ಅಂಗಡಿಗೆ ಬಂದು, ಏನ್ ಟುನಿ, ಬೋನಿ ಆಯ್ತಾ ಇಲ್ವಾ? ಅಯ್ಯೋ ಪಾಪ, ಕ್ವಾಲಿಟಿ ಅಂತ ನಿನ್ ವ್ಯಾಪಾರ ಮಾಡಕ್ಕೇನೆ ನಿನಗೆ ಗೊತ್ತಿಲ್ಲ. ನೋಡಿದ್ಯಾ, ನನ್ನ ಕೈಯಲ್ಲಿ 1,00,000 ರೂಪಾಯಿ ಇದೆ. ವ್ಯಾಪಾರ ಮಾಡಿದನ ನನ್ನ ಹತ್ರ ಕಲ್ತ್ಕೊ ನೀನು. ಆವಾಗ ಟುನಿ ನಗುತ್ತಾ, ಪರವಾಗಿಲ್ಲ ಚಿಚು, ನಿನ್ ವ್ಯಾಪಾರ ನಡೀತು ಅಲ್ವಾ? ನಾನು ಈ ರೀತಿ ವ್ಯಾಪಾರ ಮಾಡಲ್ಲ. ನನಗೆ ಒಳ್ಳೆ ವಸ್ತುಗಳನ್ನ ಕೊಡ್ಬೇಕು ಅಷ್ಟೇ. ಒಳ್ಳೆ ವಸ್ತುಗಳನ್ನ ಕೊಡೋದು ಮುಖ್ಯ ಅಲ್ಲ, ತಗೊಂಡು ಹೋಗೋಕ್ಕೆ ಕಸ್ಟಮರ್ಸ್ ಬರಬೇಕು ಅಲ್ವಾ? ಸರಿ, ನಿನ್ನಿಷ್ಟ, ನೀನೇನ್ ಬೇಕಾದ್ರೂ ಮಾಡ್ಕೊ. ಹಾಗಂತ ಹೇಳಿ ಚಿಚು ಹೋದ್ಲು. ಪಾಪ ಬುಜ್ಜಿಗೆ ತುಂಬಾನು ಬೇಜಾರಾಯಿತು. ಅಮ್ಮ, ನಮ್ಮಂಗಡಿಗೆ ಯಾಕಮ್ಮ ಬರ್ತಾ ಇಲ್ಲ? ನಮ್ಮ ಹತ್ರ ಇರೋದು ಕ್ವಾಲಿಟಿಯಾದ ಸಾಮಾನುಗಳು ತಾನೆ, ಯಾಕೆ ಚಿಚು ಅತ್ತೆ ಅಂಗಡಿಗೆ ಹೋಗಿ ತಗೊಳ್ತಾ ಇದ್ದಾರೆ? ಹಾಗಾದ್ರೆ ನಾವು ಕೂಡ ಚಿಚು ಅತ್ತೆ ತರನೇ ವ್ಯಾಪಾರ ಮಾಡ್ಬೋದು ಅಲ್ವಾ? ತಪ್ಪು ಬುಜ್ಜಿ, ಕ್ವಾಲಿಟಿ ಇಲ್ಲದೆ ಇರುವ ಸಾಮಾನುಗಳನ್ನ ಮಾರಿ ಪ್ರಜೆಗಳ ಆರೋಗ್ಯದೊಂದಿಗೆ ನನ್ನಿಂದ ಆಟಾಡಕ್ಕಾಗಲ್ಲ. ವ್ಯಾಪಾರ ನಡೆದೇ ಇದ್ರೂ ಕೂಡ ಪರವಾಗಿಲ್ಲ, ಇಂಥ ಮೋಸದ ಕೆಲಸ ನಾನು ಮಾಡಲ್ಲ. 2 ದಿನಗಳ ನಂತರ ಲೂಸಿ ಪಾರಿವಾಳದ ಮನೆಯಲ್ಲಿ ಒಂದು ದೊಡ್ಡ ಜಗಳ ನಡೀತಾ ಇತ್ತು. ಮಕ್ಕಳಿಬ್ರು ಊಟ ಮಾಡ್ಲೇ ಇಲ್ಲ, ತಟ್ಟೆನ ದೂರ ಬಿಸಾಕ್ತಾ ಇದ್ರು. ಏನ್ರು ಅಹಂಕಾರನ ತಟ್ಟೆನ ದೂರ ಹಾಕ್ತಾ ಇದ್ದೀರಾ? ಅಮ್ಮ, ಈ ಅನ್ನ ಚೆನ್ನಾಗಿಲ್ಲ ಅಮ್ಮ, ಬೇಳೆಲಿ ಕಲ್ಲು, ತಿಂದ್ರೆ ಬಾಯೆಲ್ಲ ಮಣ್ಣಾಗ್ತಾ ಇದೆ. ನನ್ನ ಹಲ್ಲು ಕೂಡ ಒಡೆದೋಯ್ತು ಗೊತ್ತಾ? ನೋಡ್ಬೇಕಾದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ. ನೀನೇ ತಿನ್ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ. ಆವಾಗ ಲೂಸಿನು ತಿನ್ನೋಡಿ ಅದನ್ನ ಉಗ್ದು, ಚಿಚಿ, ನಿಜಾನೇ? ಇದೇನು ಅಕ್ಕಿ ಬೇಳೆನಾ ಇಲ್ಲ ಕಲ್ಲು ಹುಳನಾ? ಇದನ್ನ ತಿಂದ್ರೆ ನನ್ನ ಮಕ್ಕಳ ಆರೋಗ್ಯ ಏನಾಗೋದು?
ಈ ಚಿಚು ನನಗೆ ಮೋಸ ಮಾಡಿದಾಳೆ, ಇದೆ ನಾಳೆ ಅವಳಿಗೆ. ಈ ಕಡೆ ಚೋಟಿಗಳಿಯ ಮನೆಯಲ್ಲಿ ಚೋಟು ತಗೊಂಡ್ಬಂದ ಅಕ್ಕಿನ ತೊಳಿತಾ ಇರುವಾಗ, ಅಯ್ಯೋ ದೇವ್ರೆ, ಇದೇನು ಅಕ್ಕಿಯಲ್ಲಿ ಹುಳ ಕಲ್ಲು ಎಲ್ಲಾನು ಇದೆ. ಅದು ಅಲ್ಲದೆ ತೊಳಿತಾ ನೀರು ಕಪ್ಪಾಗ್ತಾನೆ ಇದೆ. ಸ್ವಲ್ಪನೂ ಚೆನ್ನಾಗಿಲ್ಲ ಈ ಅಕ್ಕಿ. ಇವಳು ನನ್ನನ್ನ ಮೋಸ ಮಾಡಿದಾಳೆ. ನಾಳೆ ಇದೆ ಆ ಚಿಚಿಗೆ, ಅವಳೇನ್ ಮಾಡ್ತೀನಿ ನೋಡು. ಹಾಗೆ ಊರಿನಲ್ಲಿ ಎಲ್ಲ ಪಕ್ಷಿಗಳ ಮಾತು ಇದೇನೆ. ಅಕ್ಕಿಯಲ್ಲಿ ಹುಳ ಹಾಗೂ ಕೀಟ ಇತ್ತು. ಹಾಗೇನೆ ಸೋಪಿನ ನೊರೆ ಬರ್ತಾನೆ ಇಲ್ಲ. ಬೆಲ್ಲ ಎಲ್ಲಾನು ಉಪ್ಪು ಬಾಕಿ ಚೆನ್ನಾಗಿನೇ ಇಲ್ಲ. ಮರುದಿನ ಬೆಳಗ್ಗೆ ಚಿಚುಕಾಗೆ ಆವಾಗ್ಲೇ ಶಾಪನ ಓಪನ್ ಮಾಡಿದಾಗ ಪಕ್ಷಿಗಳು ಎಲ್ರು ಕೂಡ ನಿನ್ನೆ ಚಿಚು ಅಂಗಡಿಯಿಂದ ತಗೊಂಡು ಹೋದ ವಸ್ತುಗಳನ್ನ ತಗೊಂಡ್ ಬಂದ್ರು. ಆವಾಗ ಚಿಚುಕಾಗಿ ಹೊಸ ಆಫರ್ ಹೇಳಿದ್ಲು. ಬನ್ನಿ ಹೊಸ ಆಫರ್, ಉಪ್ಪು ತಗೊಂಡ್ರೆ ಬೇಳೆ ಫ್ರೀ, ಬೇಳೆ ತಗೊಂಡ್ರೆ ಉಪ್ಪು ಫ್ರೀ. ಆವಾಗ ಲೂಸಿ ಪಾರಿವಾಳ ತೊಗರಿ ಬೇಳೆ ಪ್ಯಾಕೆಟ್ನ ಚಿಚು ಮುಖದ ಮೇಲೆ ಎಸ್ತು, ಏನೇ ಚಿಚು, ಇದು ಬೇಳೆನಾ ಇಲ್ಲ ಕಲ್ಲ? ರೋಡಲ್ಲಿರುವ ಕಲ್ಲನ್ನೆಲ್ಲ ತಗೊಂಡ್ ಬಂದು ನನಗ್ ವ್ಯಾಪಾರ ಮಾಡ್ತಾ ಇದೀಯಾ? ಎಷ್ಟು ಅಹಂಕಾರ ನಿನಗೆ! ಮರ್ಯಾದೆಯಾಗಿ ನಾನು ಕೊಟ್ಟ ಹಣನ ನನಗೆ ವಾಪಸ್ ಕೊಡು. ಆವಾಗ ಚೋಟುಗಿಡಿ ಕೂಡ ಕೋಪದಿಂದ, ಚಿಚು, ನೀನ್ ಕೊಟ್ಟ ಅಕ್ಕಿಯಲ್ಲಿ ಅಕ್ಕಿ ಜಾಸ್ತಿ ಇಲ್ಲ, ಅದಕ್ಕೆ ಬದಲು ಹುಳ ಜಾಸ್ತಿ ಇದೆ. ಮರ್ಯಾದೆಯಾಗಿ ನನ್ನ ಹಣನ ವಾಪಸ್ ಕೊಡು, ಇಲ್ಲ ಅಂದ್ರೆ ನೀನ್ ಅಂಗಡಿ ಈ ಜಾಗದಲ್ಲಿ ಇರಲ್ಲ ನೋಡ್ಕೋ. ಆವಾಗ ಮಹಿ, ಏನ್ ಚಿಚೋ, ಎಲ್ರಿಗೂ ಕಲಬೆರಕೆ ವಸ್ತುಗಳನ್ನ ಕೊಟ್ಟು ಅವ್ರ ಆರೋಗ್ಯದೊಂದಿಗೆ ಆಟಾಡ್ತಾ ಇದೀಯಾ? ಇದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ? ಇವಾಗ್ಲೇ ನಿನ್ನ ಅಂಗಡಿಗೆ ಸೀಲ್ ಇಡ್ತಾ ಇದ್ದೀನಿ. ಪೊಲೀಸ್ರ ಹತ್ರ ಹೇಳಿ ಅರೆಸ್ಟ್ ಮಾಡಿ ಕೇಳ್ತೀನಿ. ಚಿಚುಕಾಗೆ ಅದನ್ನ ಕೇಳಿ ಹೆದರಿ, ಅಯ್ಯೋ ಮಹಿಯವ್ರೆ, ಇದು ಸಪ್ಲೈಯರ್ ಪ್ರಾಬ್ಲಮ್ ಅಲ್ವಾ? ನಾನೇನ್ ಮಾಡಿದೆ? ನಿಮ್ಮೆಲ್ರಿಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ತಾನೇ ನಾನು ಇಷ್ಟು ಕಷ್ಟಪಡ್ತಿರೋದು. ಇದು ಸೇವೆಯಲ್ಲ, ಮೋಸ. ಇನ್ಮುಂದೆ ಇವಳತ್ರ ಯಾರು ಏನು ತಗೊಳ್ಳೋದು ಬೇಡ. ಬನ್ನಿ, ಟುನಿ ಹತ್ರ ಬೆಲೆ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿಯಾದ ವಸ್ತುಗಳು ಸಿಗುತ್ತೆ. ಹಾಗಂತ ಹೇಳಿ ಚಿಚುಕಾಗಿ ಅಂಗಡಿಯಿಂದ ಎಲ್ರೂ ಟುನಿ ಅಂಗಡಿಗೆ ಹೋದ್ರು. ಆವಾಗ ಟುನಿ ಬುಜ್ಜಿ ಇಬ್ರು ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಟುನಿ, ನನಗೆ ತೊಗರಿಬೇಳೆ 1 kg ಕೊಡು. ಕ್ವಾಲಿಟಿ ಚೆನ್ನಾಗಿದ್ರೆ ಸಾಕು, ಬೆಲೆ ಜಾಸ್ತಿ ಆಗಿದ್ರೂ ಕೂಡ ಪರವಾಗಿಲ್ಲ. ಆವಾಗ ಟುನಿ ನಗುತ್ತಾ, ಲೂಸಿ ಬಾ, ನನ್ನ ಅಂಗಡಿಯಲ್ಲಿ ಯಾವಾಗಲೂ ಒಂದೇ ಕ್ವಾಲಿಟಿ, ಅದು ಬೆಸ್ಟ್ ಕ್ವಾಲಿಟಿ. ಈ ತೊಗರಿಬೇಳೆನ ತೊಳೆದು ಒಣಗಾಕಿ ಇಟ್ಟಿದ್ದೀನಿ. ಇದರಲ್ಲಿ ಕಲ್ಲು ಇಲ್ಲ, ಹುಳನೂ ಇಲ್ಲ. ಬೇಕಾದ್ರೆ ನೀವೇ ನೋಡಿ. ಲೂಸಿ ಪಾರಿವಾಳ ಆ ತೊಗರಿಬೇಳೆನ ನೋಡಿ, ವಾವ್, ಈ ತೊಗರಿಬೇಳೆ ಎಷ್ಟು ಚೆನ್ನಾಗಿದೆ. ಸಾರಿ ಟುನಿ, ಬೆಲೆ ಕಡಿಮೆ ಅಂತ ಚಿಚುಕಾಗಿ ಅಂಗಡಿಗೆ ಹೋಗಿ ತೊಗರಿಬೇಳೆ ತಗೊಂಡು ನೆನೆ ನನ್ನ ಮಕ್ಕಳು ನನ್ನ ಹೇಗೆ ಬೈದ್ರು ಗೊತ್ತಾ? ಹೌದು, ಇನ್ಮುಂದೆ ಅವಳಿಗೆ ಅಂಗಡಿಗೆ ಹೋಗಿ ಏನು ತಗೊಳ್ಳೇಬಾರ್ದು. ಹಾ, ಟುನಿ ಅಂಗಡಿಯಲ್ಲಿ ಎಲ್ಲ ವಸ್ತುಗಳು ಚೆನ್ನಾಗಿದೆ, ಅದಕ್ಕೆ ಇನ್ಮುಂದೆ ನಾವೆಲ್ಲರೂ ಇಲ್ಲೇ ತಗೊಳ್ಳೋಣ. ಟುನಿ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದನ್ನ ನೋಡಿ ಚಿಚುಕಾಗೆ ಬೇಜಾನ್ ಮಾಡ್ಕೊಳ್ತಿದ್ಲು. ಆವಾಗ ಬುಜ್ಜಿ ಚಿನ್ನುನ ಕರೆದು, ಚಿನ್ನು ನೋಡಿದೇನೋ, ಕೊನೆಗೆ ನಿಯತ್ತೆ ಗೆದ್ದಿರೋದು. ನಮ್ಮಮ್ಮ ಎಲ್ರಿಗೂ ಕ್ವಾಲಿಟಿಯಾದ ವಸ್ತುಗಳನ್ನೇ ಮಾರ್ತಾ ಇದ್ದಾರೆ. ನಿನಗೂ ಬೇಕು ಅಂದ್ರೆ ನಮ್ಮ ಅಂಗಡಿಗೆ ಬಂದು ತಗೋ, ನಿನಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ಇದನ್ನ ನೋಡ್ತಾ ಇದ್ದ ಚಿಚುಕಾಗೆಗೆ ಕಣ್ಣಲ್ಲಿ ಕಣ್ಣೀರ್ ಬಂತು. ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅರ್ಥ ಆಯಿತು. ಆವಾಗ ಚಿನ್ನುಕಾಗೆ ತನ್ನ ತಾಯಿಯ ಹತ್ತಿರ ಈ ರೀತಿ ಹೇಳ್ದ, ಅಮ್ಮ, ನಾನು ಅವತ್ತೇ ಹೇಳ್ದೆ ಅಲ್ವಾ, ಎಲ್ಲರನ್ನ ಮೋಸ ಮಾಡೋಕ್ಕೋದ್ರೆ ನೀನೇ ಕೊನೆಗೆ ಮೋಸ ಹೋಗೋದು ಅಂತ. ಇವಾಗ ನೋಡಿದ್ಯಾ, ಊರಿನವರ ಮುಂದ್ಗಡೆ ಎಲ್ಲ ನಂಬಿಕೆಯನ್ನು ಕಳ್ಕೊಂಡೆ. ಇವಾಗ ನಿನ್ನ ವ್ಯಾಪಾರನ ನೀನು ಹೇಗೆ ಮಾಡ್ತೀಯ ಹೇಳು? ಆವಾಗ ಚಿಚುಕಾಗೇನು ಬೇಜಾರಿಂದ, ಹೌದು ಕಣೋ, ನಾನು ಮಾಡಿದ್ದು ತಪ್ಪು, ತುನಿದಾರಿನೇ ಸರಿ. ಬೆಲೆ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿಯಾದ ವಸ್ತುಗಳನ್ನು ಕೊಟ್ಟು ನಂಬಿಕೆ ಸಂಪಾದನೆ ಮಾಡಿದಾಳೆ. ನಾನೇ ಎಲ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಬೇಕು. ಹಾಗಂತ ಹೇಳಿ ಚಿಚುಕಾಗೆ ಟುನಿಗುಬ್ಬಚ್ಚಿಯ ಅಂಗಡಿಯ ಹತ್ತಿರ ಹೋದ್ಲು. ಅಲ್ಲಿದ್ದವರು ಎಲ್ರೂ ಕೂಡ ಕೋಪದಿಂದ ಚಿಚುನ ಗುರಾಯಿಸಿದ್ರು. ಆದ್ರೆ ಟುನಿ ಗುರಾಯಿಸಿಲ್ಲ. ನಗಾಡ್ತಾ ಅವಳನ್ನ ಬಾ ಅಂತ ಹೇಳಿದ್ಲು. ಆವಾಗ ಚಿಚುಕಾಗೆ ತಲೆ ಬಗ್ಗಿ, ಟುನಿ, ನನ್ನನ್ನ ಕ್ಷಮಿಸ್ಬಿಡು, ನಾನು ತುಂಬಾ ತಮಾಷೆ ಮಾಡ್ಬಿಟ್ಟಲ್ಲ ನಿನ್ನನ್ನ. ನೀನು ಹೇಳಿದ್ದು ನಿಜಾನೇ, ನಂಬಿಕೆ ಸಂಪಾದನೆ ಮಾಡೋದು ಮುಖ್ಯ, ಹಣ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ. ಇವತ್ತಿಂದ ನಾನು ಕ್ವಾಲಿಟಿಯಾದ ವಸ್ತುಗಳನ್ನ ಮಾರ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನನ್ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಚಿಚು, ನೀನು ಮಾಡಿದ ತಪ್ಪು ಅಂತ ತಿಳ್ಕೊಂಡೆಲ್ಲ, ಅದೇ ಸಾಕು. ಇಲ್ಲಿ ನೋಡು, ಇವತ್ತಿಂದ ನೀನು ಕೂಡ ಕ್ವಾಲಿಟಿಯಾದ ಸಾಮಗ್ರಿಗಳನ್ನ ಮಾರು. ಎಲ್ರು ನಿನ್ನ ಅಂಗಡಿಗೆ ಬರ್ತಾರೆ. ನನ್ನ ವ್ಯಾಪಾರ ಥರ ನಿನ್ನ ವ್ಯಾಪಾರನೂ ಚೆನ್ನಾಗಿ ನಡೆಯುತ್ತೆ. ಹಾ, ಟುನಿ ಹೇಳಿದ್ದು ನಿಜಾನೇ ಚಿಚು, ಕ್ವಾಲಿಟಿಯಾದ ಸಾಮಗ್ರಿಗಳನ್ನ ಮಾತ್ರ ಮಾರಬೇಕು. ಪುನಃ ಕಲಬೆರಕೆ ಮಾಡಿ ಮಾರಿದ್ರೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಇಲ್ಲ ಮಹಿಯವರೇ, ಇನ್ಮುಂದೆ ನಾನು ಕ್ವಾಲಿಟಿಯಾದ ವಸ್ತುಗಳನ್ನೇ ಮಾರ್ತೀನಿ. ಕ್ವಾಲಿಟಿ ಇಲ್ಲ ಅಂದ್ರೆ ಹಣನ ವಾಪಸ್ ಕೊಟ್ಬಿಡ್ತೀನಿ. ಹಾಗೆ ಆ ದಿನದಿಂದ ಚಿಚುಕಾಗೆ ಕಲಬೆರಕೆ ವಸ್ತುಗಳನ್ನ ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ಬಿಟ್ಲು. ಅವಳು ಕೂಡ ಕ್ವಾಲಿಟಿಯಾದ ವಸ್ತುಗಳನ್ನ ವ್ಯಾಪಾರ ಮಾಡ್ತಿದ್ಲು. ಹಾಗೆ ಆ ಊರಿನಲ್ಲಿ ಟುನಿಗುಬ್ಬಚ್ಚಿಯ ವ್ಯಾಪಾರ, ಚಿಚುಕಾಗೆ ವ್ಯಾಪಾರ ಎರಡೂ ಚೆನ್ನಾಗಿ ನಡೀತು. ಆವಾಗ ಬುಜ್ಜಿ ಗುಬ್ಬಚ್ಚಿ, ನೋಡಿದ್ರಾ ಫ್ರೆಂಡ್ಸ್, ಒಬ್ರನ್ನ ಮೋಸ ಮಾಡಿ ನಾವು ಬಾಳ್ಬೇಕು ಅಂತ ಅನ್ಕೊಂಡ್ರೆ ನಮ್ಮಿಂದ ಬಾಳಕ್ಕಾಗಲ್ಲ. ಅತಿ ಆಸೆ ಗತಿ ಕೇಡು ಅಲ್ವಾ? ಅದಕ್ಕೆ ಯಾವಾಗ್ಲೂ ಯಾರನ್ನು ಮೋಸ ಮಾಡಕ್ಕೆ ನೋಡ್ಲೇಬಾರ್ದು. ಅದು ಪಕ್ಷಿಗಳ ಊರಿನಲ್ಲಿ ಡಿಸೆಂಬರ್ ತಿಂಗಳು. ಚಳಿಯಂತೂ ತುಂಬಾನೇ ಜಾಸ್ತಿ ಇತ್ತು. ಆದ್ರೆ ಆಕಾಶ ತುಂಬಾ ನಿರ್ಮಲವಾಗಿತ್ತು.
ಆವಾಗ ಟುನಿಗುಬ್ಬಚ್ಚಿಗೆ ಒಂದು ಐಡಿಯಾ ಬಂತು. ಈ ಚಳಿಗಾಲದಲ್ಲಿ ಸೂರ್ಯೋದಯ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರಿಂದ ಊರಿನ ಗಡಿಯಲ್ಲಿರುವ ಬೆಟ್ಟದ ಮೇಲೆ ಸೂರ್ಯೋದಯ ನೋಡ್ಬೇಕು ಅಂತ ಆಸೆಪಟ್ಟು ಟೂರ್ ಹೋಗೋಣ ಅಂತ ಅವಳು ಡಿಸೈಡ್ ಮಾಡಿದ್ಲು. ಅದನ್ನ ಅವಳ ಗೆಳತಿಯರ ಹತ್ರ ಹೇಳಿ ಆ ದಿನ ಸಂಜೆ 4 ಗಂಟೆಗೆ ಎಲ್ರೂ ಟೂರ್ಗೋಸ್ಕರ ರೆಡಿಯಾದ್ರು. ಆವಾಗ ಚಿಚುಕಾಗೆ ಸುಮಾರು ಲಗೇಜ್ಗಳನ್ನ ತಗೊಂಡ್ ಬಂದಿದ್ಲು. ಹಾಗೇನೆ ಮಂಕಿ ಕ್ಯಾಪ್ ಹಾಕೊಂಡು ಸ್ವೆಟರ್ ಕೂಡ ಹಾಕೊಂಡಿದ್ಲು. ಅವಳ ಮಗ ಚಿನ್ನುಕಾಗೆ ಅವಳ ಹಿಂದೆನೆ ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನ ತಗೊಂಡ್ ಬಂದ. ಏನೇ ಚಿಚ್ಚು, ಒಂದು ದಿನ ಟ್ರಿಪ್ಪಿಗೋಸ್ಕರ ಇಷ್ಟೊಂದು ವಸ್ತುಗಳನ್ನ ತಗೊಂಡಿದೀಯಾ? ನಾವು ಬೆಟ್ಟ ಹತ್ಬೇಕು, ಇದನ್ನ ತಗೊಂಡಾಗುತ್ತಾ? ಮಗಿಯವ್ರೆ, ಬೆಟ್ಟದ ಮೇಲೆ ಚಳಿ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೆ ಕಂಬ್ಳಿ ಸ್ವೆಟರ್ ಎಲ್ಲ ತಗೊಂಡಿದ್ದೀನಿ, ಮೇಕಪ್ ಸೆಟ್, ಆಮೇಲೆ ವಾಟರ್ ಬಾಟಲ್. ಸರಿ ಸರಿ, ಎಲ್ಲರೂ ಹೊರಡಿ. ಕತ್ತಲಾಗುವಷ್ಟರಲ್ಲಿ ನಾವು ಬೆಟ್ಟ ಬೇರೆ ಹತ್ಬೇಕಲ್ವಾ? ಎಲ್ರೂ ಕುಹುಬಾತುವಿನ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ರು. ಬಸ್ಸಲ್ಲಿಂದ ಬೆಟ್ಟದ ಕಡೆ ಹೊರಟಿತು. ಚಿಚುಕಾಗೆ ಬೋರ್ ಹೊಡಿತು. ಏನೇ ಕುಹು, ಈ ಬಸ್ಸೇನು ಇಷ್ಟು ನಿಧಾನವಾಗಿ ಹೋಗ್ತಾ ಇದೆ? ಬೇಗ ಹೋಗಕ್ಕೇಳು, ಫ್ಲೈಟ್ ರೀತಿ ಹೋಗ್ಬೇಕು. ಅದನ್ನು ಕೇಳಿ ಕುಹುಬಾತು, ಜಿಜ್ಜು, ನೀನು ಹೇಳುವ ರೀತಿಯಲ್ಲ, ಇದರಲ್ಲಿ ಹೋಗಕ್ಕಾಗಲ್ಲ. ಗಾರ್ಡ್ ಸೆಕ್ಷನ್ ಬೇರೆ, ನಿಧಾನವಾಗಿಯೇ ಹೋಗ್ಬೇಕು. ಹಾಗೆ ಬೇಗ ಹೋದ್ರೆ ಆಮೇಲೆ ನೀನು ಪ್ಯಾರಾಶೂಟ್ ಅಲ್ಲಿ ಹೋಗ್ಬೇಕಾಗುತ್ತೆ. ಸ್ವಲ್ಪ ಹಾಡುಗಳನ್ನ ಹಾಡೋಣ, ಎಲ್ಲರೂ ಸೇರಿ ಅಂತಾಕ್ಷರಿ ಹಾಡಿ. ಎಲ್ರೂ ಸರಿ ಅಂತ ಹೇಳಿದ್ರು. ಚಿಚುಕಾಗೆ ತಕ್ಷಣ ಎದ್ದು, ಮೊದ್ಲು ನಾನು ಹಾಡ್ತೀನಿ ಹಾಗಂತ ಹೇಳಿ ಜೋರಾಗಿ, ಬೆಟ್ಟದ ಮೇಲೆ ಕೋತಿಗೆ ಚಳಿ ಆದ್ರೆ ಕೋಟನ್ನು ತಂದು ಕೊಟ್ನಂತೆ ಒಬ್ಬ ವ್ಯಾಪಾರಿ. ಮಹಿ ಕಿವಿ ಮುಚ್ಕೊಂಡು, ಚಿಚ್ಚು, ಸಾಕು ನಿಲ್ಸು ನಿನ್ ಹಾಡ್ನ. ಆ ಕೋತಿಗೆ ಚಳಿ ಬರ್ತಾ ಇದೆಯೋ ಇಲ್ವೋ, ನಮಗಂತೂ ಕಿವಿ ನೋವು ಬರ್ತಾ ಇದೆ. ಚಿಚ್ಚು, ಹಾಡ್ ಕೇಳಿದ್ರೆ ಟೈರ್ ಕೂಡ ಬಸ್ಸಿಂದ ಬಿಚ್ಚೋಗುತ್ತೋ ಏನೋ. ಹಾಗೆ ಎಲ್ರೂ ಮಾತಾಡ್ಕೊಂಡು ನಗಾಡ್ತಾ ಕೊನೆಗೆ ಬೆಟ್ಟದ ಹತ್ತಿರ ಬಂದು ಸೇರಿದ್ರು. ಬಸ್ಸಿಂದ ಕೆಳಗಡೆ ಇಳಿದ ತಕ್ಷಣ ಅಲ್ಲಿ ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಆವಾಗ ಪಕ್ಷಿಗಳೆಲ್ಲರೂ ಸೇರಿ ಟೆಂಟ್ ಹಾಕ್ಬೇಕು ಅಂತ ಅನ್ಕೊಂಡು ಒಬ್ಬೊಬ್ರು ಒಂದೊಂದು ಟೆಂಟ್ ಅನ್ನ ಹಾಕೊಂಡ್ರು. ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಅವ್ರು ತಗೊಂಡ್ ಬಂದಿರುವ ಬಟ್ಟೆ ಟೆಂಟ್ ಅನ್ನ ಹಾಕೊಂಡ್ರು. ಮಹಿಹದ್ದು ಹಾಗೂ ಕುಹು ಇಬ್ರು ಸೇರಿ ಒಂದು ದೊಡ್ಡ ಟೆಂಟ್ ಅನ್ನ ಹಾಕೊಂಡ್ರು. ಹಾಗೇನೆ ಚೋಟು ಲೂಸಿ ಇಬ್ರು ಸೇರಿ ಒಂದು ಫ್ಯಾನ್ಸಿ ಟೆಂಟ್ ಅನ್ನ ಹಾಕೊಂಡ್ರು. ಚಿನ್ನು, ಆ ಪ್ಲಾಸ್ಟಿಕ್ ಶೀಟ್ ನ ಈ ಕಡೆ ಕೊಡು. ನೀನು ಕೂಡ ಒಂದ್ ಕಡೆ ಇಡ್ಕೊ. ನಾವು ಕಾಕಿನಾಡ ಸ್ಪೆಷಲ್ ಟೆಂಟ್ ನ ಕಟ್ಟೋಣ, ಇದು ಗಾಳಿಗೆ ಹಾರಲ್ಲ. ಅಮ್ಮೋ, ಎಲ್ಲರೂ ಎಂತೆಂತ ಟೆಂಟ್ ನೋ ಕಟ್ತಾ ಇದ್ದಾರೆ. ಈ ಕವರ್ ಬೇರೆ ಅರ್ಧೋಗಿದೆ, ಇದಾಗುತ್ತಾ? ಲೇ, ನೀನ್ ಮಾತಾಡ್ಬೇಡ ಕಣೋ. ನಾನು ಇಂಜಿನಿಯರಿಂಗ್ ಮಾಡೋದಿದ್ರು ನನಗೆ ತುಂಬಾ ಟ್ಯಾಲೆಂಟ್ ಇದೆ, ಹಿಡ್ಕೊಳ್ಳೋ. ಚಿಚುಕಾಗೆ ಕಡ್ಡಿ ಎಲ್ಲಾನು ಇಟ್ಟು ಅದ್ರ ಮೇಲೆ ಆ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕಿ ಟೆಂಟ್ ತರ ತಯಾರು ಮಾಡದ್ಲು. ಆದ್ರೆ ಗಾಳಿ ಬೀಸುವಾಗ ಆ ಪ್ಲಾಸ್ಟಿಕ್ ಶೀಟ್ ಹಾರ್ಕೊಂಡು ಹೋಗಿ ಮಹಿಹದಿನ ಟೆಂಟ್ ಮೇಲೆ ಬಿತ್ತು. ಯಾರೋ ಅದು ನನ್ನ ಟೆಂಟ್ ಮೇಲೆ ಕಸ ಹಾಕೋದು? ಆವಾಗ ಚಿಚು ತಕ್ಷಣ ಹೋಗಿ, ಇಲ್ಲ ಇಲ್ಲ, ಅದು ನನ್ನ ಟೆಂಟಿನ ಕವರು. ಈ ಗಾಳಿ ದೇವ ಸ್ವಲ್ಪ ಜೋರಾಗಿ ಗಾಳಿ ಬೀಸಿದ್ರಿಂದ ಈ ಕಡೆ ಬಂದಿದೆ. ಚಿಚ್ಚು, ನಿನಗೆ ಟೆಂಟ್ ಕಟ್ಟಕ್ಕೆ ಗೊತ್ತಾಗದಿದ್ರೆ ನಮ್ನ ಕೇಳ್ಬೋದಾಗಿತ್ತಲ್ವಾ? ನಾವು ಕೂಡ ನಿನ್ಗೆ ಸಹಾಯ ಮಾಡ್ತಾ ಇದ್ದೋ. ಚಿಚ್ಚು, ನನ್ ಜೊತೆ ಹಗ್ಗ ಇದೆ, ಬಾ, ನಾನು ಕೂಡ ನಿನ್ ಜೊತೆ ಸೇರಿ ಕಟ್ಕೊಡ್ತೀನಿ. ಟುನಿ ಮಹಿ ಇಬ್ರು ಸೇರಿ ಚಿಚುಗೆ ಟೆಂಟ್ ಅನ್ನ ಗಟ್ಟಿಯಾಗಿ ಕಟ್ಟಿದ್ರು. ತುನಿ, ಥ್ಯಾಂಕ್ಸ್ ತುನಿ. ಇವಾಗ ನನ್ನ ಟೆಂಟು 5 ಸ್ಟಾರ್ ಹೋಟೆಲ್ ಹಂಗೆ ಇದೆ. ನಾನು ಚಿಪ್ಸ್ ವ್ಯಾಪಾರ ಮಾಡ್ತೀನಿ. ಆ ದಿನ ರಾತ್ರಿಯ ಸಮಯ ಚಳಿ ತುಂಬಾ ಜಾಸ್ತಿ ಇತ್ತು. ಚಳಿ ತಡ್ಕೊಳಕ್ಕಾಗದೆ ಎಲ್ರೂ ಒಂದ್ ಜಾಗದಲ್ಲಿ ಬೆಂಕಿ ಹಾಕೊಂಡು ಆ ಚಳಿಗೋಸ್ಕರ ಬೆಂಕಿ ಸುತ್ತಮುತ್ತ ಕೂತ್ಕೊಂಡಿದ್ರು. ಎಲ್ರಿಗೂ ತುಂಬಾ ಚಳಿ ಆಗ್ತಾನೆ ಇತ್ತು. ಅಮ್ಮ, ತುಂಬಾ ಚಳಿ ಆಗ್ತಿದೆ, ಆದ್ರೂ ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿರುವ ನಕ್ಷತ್ರ ನೋಡು, ಎಷ್ಟು ಚೆನ್ನಾಗಿ ಹತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ? ಹೌದು ಚಿಚ್ಚು, ನಾವು ಸ್ಥಿತಿಯಲ್ಲಿದ್ದಿದ್ರೆ ಇದೆಲ್ಲ ಕಾಣ್ತಾ ಇರ್ಲಿಲ್ಲ. ಇವಾಗ ಎಷ್ಟೊಂದು ಪ್ರಶಾಂತವಾಗಿದೆ. ಕುಹುಬಾತು ಜೋಳಗಳನ್ನ ಅಲ್ಲಿ ಬೆಂಕಿಯಲ್ಲಿ ಹಾಕಿ, ನಿಮ್ಮ ಮಾತೆಲ್ಲ ತುಂಬಾ ಚೆನ್ನಾಗಿದೆ, ತಗೊಳ್ಳಿ, ಬಿಸಿ ಬಿಸಿಯಾದ ಜೋಳ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ತಂದಿದ್ದೀನಿ. ಎಲ್ರೂ ಸಂತೋಷದಿಂದ ಆ ಜೋಳ ತಗೊಂಡು ತಿಂದ್ರು. ಚಿಚುಕಾಗೆ ಮಾತ್ರ ಅವಳ ಬ್ಯಾಗಿಂದ ಒಂದು ಡಬ್ಬಿನ ತೆಗೆದ್ಲು. ನಿಲ್ಲಿ ನಿಲ್ಲಿ, ಬರೀ ಈ ಜೋಳವನ್ನು ತಿಂದ್ರೆ ಹೇಗೆ? ನಾನು ಸ್ಪೆಷಲ್ ಮಸಾಲಾ ಟೀ ತಂದಿದ್ದೀನಿ, 20 ರೂಪಾಯಿ ಮಾತ್ರ. ಇದನ್ನು ಕುಡಿದ್ರೆ ಸಖತ್ತಾಗಿರುತ್ತೆ. ಏನ್ ಚಿಚ್ಚು, ಈ ಬೆಟ್ಟದ ಮೇಲೂ ನಿನ್ ವ್ಯಾಪಾರನ ಆರಂಭಿಸ್ಬಿಟ್ಟ? ಸರಿ ಸರಿ, ಕೊಡು ಕೊಡು, ಚಳಿನ ತಡ್ಕೊಳಕ್ಕಾಗ್ತಿಲ್ಲ. ಎಲ್ರೂ ಟೀ ಕುಡ್ಕೊಂಡು ಜೋಳನ ತಿಂದು ಸಂತೋಷವಾಗಿ ಮಾತಾಡ್ತಾ ಇದ್ರು. ಫ್ರೆಂಡ್ಸ್, ಇವಾಗ ಟೈಮ್ ಚೆನ್ನಾಗಿದೆ ಅಲ್ವಾ? ಯಾರಾದ್ರೂ ದೆವ್ವದ ಕತೆ ಹೇಳಿ. ಚಿನ್ನು ತುಂಬಾನೇ ಹೆದರಿ ಚಿಚು ಹತ್ರ ಹೋಗಿ, ಅಯ್ಯೋ ಬೇಡ ಆಂಟಿ, ಬೇಡ. ಈ ಬೆಟ್ಟದ ಮೇಲೆ ನಿಜವಾಗ್ಲೂ ದೆವ್ವ ಇದೆಯಾ? ಚಿನ್ನು, ನಿಜವಾಗ್ಲೂ ಇರುತ್ತೆ ಕಣೋ. ನಾನೊಂದ್ ಕತೆ ಹೇಳ್ತೀನಿ. ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಮನೆ.
ಆ ಮನೆಯಲ್ಲಿ ಒಂದು ದೆವ್ವ ಇತ್ತು. ಆ ದೆವ್ವ ಒಂದು ದಿನ ಏನ್ ಮಾಡ್ತು ಅಂತ ಗೊತ್ತಾ? ಎಲ್ರೂ ಆಸಕ್ತಿಯಿಂದ ಭಯದಿಂದ ಏನ್ ಮಾಡೋದು ಅಂತ ಕೇಳಿದ್ರು. ಆ ದೆವ್ವ ಒಂದಿನ ರಾತ್ರಿಯಲ್ಲಿ ಬಂದು ಯಾರ ಜೊತೆ ಆದ್ರೂ ಮೆಣಸಿನ್ಕಾಯಿ ಬಜ್ಜಿ ಇದೆಯಾ ಅಂತ ಕೇಳ್ತಂತೆ. ಕೊಟ್ಟಿಲ್ಲ ಅಂತ ಎತ್ಕೊಂಡು ಹೋಗ್ಬಿಡ್ತಂತೆ. ಅದನ್ನು ಕೇಳಿ ಎಲ್ರೂ ಜೋರಾಗಿ ನಗಾಡಿದ್ರು. ನಿನ್ಗೆ ದೆವ್ವ ಕೂಡ ನಿನ್ನ ಕಸ್ಟಮರ್ ರೀತಿ ಕಾಣಿಸ್ತಾ ಇದೆಯಾ ಚಿಚ್ಚು? ಆವಾಗ್ಲೇ ಹಿಂದೆ ಇರುವ ಪೊದರಿನೊಳಗಡೆಯಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು. ಎಲ್ರೂ ನಗಾಡ್ತಾ ಇದ್ದಿದ್ದು ತಕ್ಷಣ ನಿಂತೋಯ್ತು. ಅಯ್ಯೋ ಅಮ್ಮ, ನಿಜವಾಗ್ಲೂ ದೆವ್ವ ಬಂದ ರೀತಿ ಇದೆ. ಬಜ್ಜಿ ಕೇಳಲಿಕ್ಕೆ ಬಂದಿದ್ಯಾ ದೆವ್ವ? ಎಲ್ರೂ ಭಯದಲ್ಲಿ ಒಬ್ರನ್ನೊಬ್ರು ಹಿಡ್ಕೊಂಡ್ರು. ಮಹಿ ಹದ್ದು ತುಂಬಾ ಧೈರ್ಯದಿಂದ, ಯಾರದು? ಬನ್ನಿ ಹೊರಗಡೆ. ಪೊದರಿನೊಳಗಡೆಯಿಂದ ಒಂದು ಮೊಲ ಹೊರಗಡೆ ಬಂದು ಅವರನ್ನು ನೋಡಿ ಹೆದರಿ ಓಡ್ ಹೋಯ್ತು. ಅರೇ, ಅದೊಂದು ಮೊಲ. ಆ ಮೊಲ ನಮ್ನ ನೋಡ್ಕೊಂಡು ಹೆದರ್ಕೊಂಡು ಓಡ್ ಹೋಗ್ತಾ ಇದೆ. ನಾವು ಅದನ್ನ ನೋಡಿ ಹೆದರ್ತಿದೀವಿ. ಆವಾಗ ಮಹಿ ಹದ್ದು, ಸರಿ ಸರಿ, ಸಾಕು ಸಾಕು, ಎಲ್ಲರೂ ಮಲಗಿ ನಿದ್ರೆ ಮಾಡಿ. ಬೆಳಿಗ್ಗೆ ಸೂರ್ಯೋದಯವನ್ನು ನೋಡ್ಬೇಕು ಅಲ್ವಾ? ಎಲ್ಲರೂ ಹೋಗಿ ನಿದ್ರೆ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಹಾಗೆ ಎಲ್ರೂ ಮಾತಾಡ್ಕೊಂಡು ಆಮೇಲೆ ಹೋಗಿ ಟೆಂಟಲ್ಲಿ ಮಲ್ಕೊಂಡ್ರು. ಕುಕ್ಕು ಕುಕ್ಕು. ಹಾಗೆ ಕುಹುಬಾತು ಅಲಾಂ ತರ ಕಿಚ್ಚಿದ್ಲು. ಎದ್ದೇಳಿ ಎದ್ದೇಳಿ, ಸೂರ್ಯ ಬರ್ತಾ ಇದ್ದಾನೆ. ಆವಾಗ ಮಹಿ ಹದ್ದು, ಟೊನಿಗುಬ್ಬಚ್ಚಿ, ಲೂಸಿ, ಚೋಟು, ಬನ್ನು, ಬುಜ್ಜಿ ಎಲ್ರೂ ಎದ್ದು ಹೊರಗಡೆ ಬಂದ್ರು. ಚಳಿಗಾಲಿಗೆ ಅವರ ದೇಹ ಎಲ್ಲಾನು ನಡುಕ್ತಾ ಇತ್ತು. ಆದ್ರೆ ಚಿಚುಕಾಗೆ ಟೆಂಟಿಂದ ಶಬ್ದ ಏನು ಬಂದಿಲ್ಲ. ಗುರುಗುರು ಅನ್ನುವ ಗೊರಕೆ ಶಬ್ದ ಮಾತ್ರ ಬಂತು. ಚಿಚ್ಚು ಎದ್ದೇಳು, ಸೂರ್ಯ ಉದಯವಾಗ್ತಿದ್ದಾನೆ. ಚಿಚುಕಾಗೆ ಒಳಗಡೆಯಿಂದ, ಮಗಿಯವ್ರೆ, ಸೂರ್ಯನ 1 ನಿಮಿಷ ನಿಲ್ಲಕ್ಕೇಳಿ. ನನಗೆ ನಿದ್ರೆ ಬರ್ತಾ ಇದೆ. ಬೇಕಂದ್ರೆ 1 ಗ್ಲಾಸ್ ಟೀ ಕೊಡ್ತೀನಿ. ಏ ಮಗಿ, ನೀನ್ ಎದ್ದೇಳ್ತೀಯ ಅಥವಾ ಟೆಂಟ್ ಮೇಲೆ ನೀರು ಇಲ್ಲ? ಅಮ್ಮ ಎದ್ದೇಳಮ್ಮ, ಟೆಂಟ್ ಮೇಲೆ ನೀರಾಕ್ತಾರಂತೆ, ಆಮೇಲೆ ಚಳಿ ಆಗುತ್ತೆ. ತಕ್ಷಣ ಚಿಚು ಎದ್ದು ಹೊರಗಡೆ ಬಂದ್ಲು. ಅಮ್ಮ ಬೇಡ, ಇವಾಗ್ಲೇ ಚಳಿ ಆಗ್ತಿದೆ. ಎಲ್ರೂ ಬೆಟ್ಟದ ತುದಿಗೆ ಬಂದ್ರು. ಅಲ್ಲಿ ಇನ್ನೂ ಕೂಡ ಸ್ವಲ್ಪ ಕತ್ಲಾಗಿನೇ ಇತ್ತು. ಆವಾಗ ಮೆಲ್ಲೆ ಮೆಲ್ಲೆ ಸೂರ್ಯ ಪೂರ್ವ ದಿಕ್ಕಿನಿಂದ ಹೊರಗಡೆ ಬಂದ. ಕೆಂಪು ಬಣ್ಣದಲ್ಲಿದ್ದ. ಎಲ್ರೂ ಅದನ್ನು ನೋಡಿ ಸಂತೋಷಪಟ್ಟು ಕೆಳಗಡೆ ನೋಡಿದಾಗ ಅವ್ರಿಗೆ ನೆಲ ಎಲ್ಲೂ ಕಾಣಿಸ್ಲೇ ಇಲ್ಲ. ಎಲ್ಲಾನು ಹೊಗೆ ತರಾನೇ ಇತ್ತು. ಬಿಳಿ ಸಮುದ್ರದ ತರ ಇತ್ತು. ಸೂಪರ್ ಅಮ್ಮ, ನಾವು ಮೇಘದ ಮೇಲೆ ಇದ್ದೀವಾ? ಕೆಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ಬುಜ್ಜಿ, ಮಗಿಯವರು ಹೇಳಿದ್ದು ನಿಜಾನೇ. ಇದು ಹಾಲಿನ ಸಮುದ್ರನೇ. ಹಾಲಿನ ಮೇಲೆ ತೇಲುವ ಮನುಷ್ಯರ ರೀತಿ ಇದೆಯಾ? ಬ್ಯೂಟಿಫುಲ್. ಕ್ಯಾಮರಾ ಎಲ್ಲಿದೆ? ಒಂದು ಸೆಲ್ಫಿ ತಗೊಳ್ಳೋಣ. ಹಾಗೆ ಅವರು ಎಲ್ರೂ ಮಾತಾಡ್ತಾ ಇದ್ದಾಗ ಮೆಲ್ಲೆ ಮೆಲ್ಲೆ ಮೇಲೆ ಬಂದ ಸೂರ್ಯನ ಕಿರಣಗಳು ಬೆಳ್ಳಿ ತರ ಎದ್ದ ಆ ಮಂಚಿನ ಮೇಲೆ ಬಿದ್ದಾಗ ಆ ಮಂಚೆಲ್ಲ ಚಿನ್ನದ ತರ ಹೊಳೆಯಕ್ಕೆ ಶುರು ಮಾಡಿತು. ಅದು ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಅದನ್ನು ನೋಡಿದ ಪಕ್ಷಿಗಳು, ನಾವು ಬಾಳ್ತಾ ಇರೋದು ಇವಾಗ ಭೂಲೋಕದಲ್ಲ, ಇಲ್ಲ ಸ್ವರ್ಗಲೋಕದಲ್ಲ ಅಂತ ಅಂದ್ಕೊಳ್ತಿದ್ರು. ಹಬ್ಬ, ಎಷ್ಟೊಂದ್ ಚೆನ್ನಾಗಿದೆ. ಇಂಥ ದೃಶ್ಯನ ನನ್ನ ಜೀವನದಲ್ಲಿ ನಾನು ನೋಡ್ಲೇ ಇಲ್ಲ. ಎಲ್ಲರೂ ನೋಡಿದ್ರ ಎಷ್ಟೊಂದ್ ಚೆನ್ನಾಗಿದೆ ಅಂತ? ಈ ರೀತಿ ಪ್ರಕೃತಿನ ನಾವು ಟಿವಿಯಲ್ಲಿ ನೋಡೋದಲ್ಲ, ನೇರವಾಗಿ ನೋಡಿದ್ರೇನೆ ಅದ್ಭುತವಾಗಿರೋದು. ಅತ್ತೆ, ಆ ಸೂರ್ಯ ನೋಡಿದ್ರ ಒಂದು ದೊಡ್ಡ ಲಡ್ಡಿನಂತೆ ಕಾಣಿಸ್ತಾ ಇದ್ದಾನಲ್ವಾ? ನಿನ್ಗೆ ಯಾವಾಗ್ಲೂ ತಿನ್ನದೇ ಆಸೆ, ಆದ್ರೂ ಚೆನ್ನಾಗಿದೆ. ಚಳಿಗಾಳಿ ಬೀಸ್ತಾ ಇದ್ದಾಗ ಸೂರ್ಯನ ಕಿರಣಗಳು ಮೈ ಮೇಲೆ ಬಿದ್ದಾಗ ಅವ್ರಿಗೆ ಅದು ಒಳ್ಳೆ ಅನುಭವವಾಗಿ ಇತ್ತು. ಆಮೇಲೆ ಎಲ್ರೂ ಕೆಳಗಡೆ ನೋಡಿದಾಗ ಕ್ಷಣದಲ್ಲಿ ಬಿಳಿಯಾಗಿದ್ದ ಆ ಸಮುದ್ರ ಮಾಯವಾಗಿ ಮರಗಳೆಲ್ಲ ಕಣ್ಣಿಗೆ ಕಾಣಿಸ್ತಿತ್ತು. ಸರಿ ಸರಿ, ಸೂರ್ಯ ಉದಯವಾಗುವುದನ್ನು ನೋಡಿದ್ರಲ್ವಾ? ಇವಾಗ ಯಾರಿಗೆ ಬ್ರೇಕ್ಫಾಸ್ಟ್ ಬೇಕು? ಇಡ್ಲಿ 1 ಪ್ಲೇಟ್ ಕೇವಲ 30 ರೂಪಾಯಿ. ಚಿಚ್ಚು, 1 ನಿಮಿಷ ಕೂಡ ನೆಮ್ಮದಿಯಾಗಿ ಇರಲ್ವಾ? ಎಲ್ರೂ ಅದನ್ನ ಕೇಳಿ ನಗಾಡಿದ್ರು. ಹಾಗೆ ಆ ದಿನ ಬೆಳಗಿನ ಸಮಯ ಅವ್ರಿಗೆ ಮರೆಯಕ್ಕಾಗದೇ ಇರುವ ಒಂದು ಸಿಹಿಯಾದ ಅನುಭವವನ್ನ ಕೊಟ್ಟಿತ್ತು. ಎಲ್ರೂ ತುಂಬಾನು ಸಂತೋಷವಾಗಿ ಅಲ್ಲಿಂದ ಮನೆಗೆ ಹೊರಟ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಾವು ಎಷ್ಟೇ ಬಿಸಿಯಾಗಿದ್ರೂ ಸರಿ, ಇಂತಹ ಪ್ರಕೃತಿಯ ಅಂದವನ್ನು ನೋಡೋದಕ್ಕೆ ಸ್ವಲ್ಪ ಸಮಯನೂ ಇರಬೇಕು.